ಇರಾನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಕೂಡ ಎಂಟ್ರಿ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡುವ ಆಯ್ಕೆ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಪುಷ್ಟಿ ಕೊಡುವಂತೆ ಸಾಲು ಸಾಲು ಯುದ್ಧ ನೌಕೆ ಹಾಗೂ ಬಾಂಬರ್ ವಿಮಾನಗಳನ್ನ, ಅತ್ಯಾಧುನಿಕ ಬಿಟು ಬಾಂಬರ್ಗಳನ್ನ ಇರಾನ್ ಸುತ್ತ ತಂದು ನಿಲ್ಲಿಸ್ತಾ ಇದೆ ಅಮೆರಿಕ. ಟ್ರಂಪ್ ಕೂಡ ಕಮಾನೆ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತು, ಆದ್ರೆ ಹೊಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇಂಟ್ರೆಸ್ಟ್ ಇಲ್ಲ, ಸಂಪೂರ್ಣವಾಗಿ ಶರಣಾಗತಿಯನ್ನ ಬಯಸ್ತಾ ಇದ್ದೀವಿ, ಸೀಸ್ ಫೈರ್ಗಿಂತ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀವಿ, ಯುದ್ಧಕ್ಕೆ ನಿಜವಾದವಾದ ಅಂತ್ಯವನ್ನ ಹಾಡ್ತೀವಿ ಅಂತ ಈ ಹೇಳಿಕೆಯನ್ನ ಈಗಾಗಲೇ ಟ್ರಂಪ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ತೆಹರಾನ್ನಿಂದ ಇರಾನಿಗಳು ಸಾವಿರ ಸಂಖ್ಯೆಯಲ್ಲಿ ಓಡ್ತಾ ಇರುವ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಯುದ್ಧದಲ್ಲಿ ಅಮೆರಿಕ ಶೀಘ್ರದಲ್ಲೇ ಸಂಪೂರ್ಣವಾಗಿ ಸೇರಬಹುದು ಅಂತ ಸೂಚನೆ ಕೊಟ್ಟಿದ್ರು. ಮೂಲಗಳ ಪ್ರಕಾರವಾಗಿ ಕೆಲವೇ ದಿನಗಳಲ್ಲಿ ಅಮೆರಿಕ ಈ ಯುದ್ಧದಲ್ಲಿ ಬಹಿರಂಗವಾಗಿ ಪ್ರವೇಶಿಸಬಹುದು ಅಂತ ನೆತನ್ಯಾಹು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.